ಹಿಂಗ್ಸಿ ತೊಂಡೆಕಾಯಿ ಅಥವಾ ಬಚ್ಚಿದ ತೊಂಡೆಕಾಯಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಪ್ಯಾನ್ಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಹೀಗೆ ಆಮೇಲೆ ಒಂದು ಜಾರ್ಗೆ ಸ್ವಲ್ಪ ಕಾಯಿ ತುರಿ, ಒಂದು ಅಂದಾಜಿಗೆ. ಆಮೇಲೆ ನಾವೇನೇನು ಫ್ರೈ ಮಾಡ್ಕೊಂಡಿದ್ವಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿ, ನಾನು ಸ್ವಲ್ಪ ಧನಿಯಾ ಇತ್ತು ಅಂತ ಆ್ಯಡ್ ಮಾಡಿದ್ದೀನಿ. ಧನಿಯಾ ಏನು ಇಲ್ಲ ಅಂದರೆ ತೊಂದರೆ ಇಲ್ಲ, ಪುಡಿನೇ ಹಾಕ್ಬೋದು. ಹಾಕಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಮಾಮೂಲಿ ನೀವು ವೆಜಿಟೇಬಲ್ ಸಾಂಬಾರಿಗೆಲ್ಲ ಹೇಗೆ ಮಾಡ್ತೀರಾ ಹಾಗೆ. ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಸಾಸಿವೆ, ಬೆಳ್ಳುಳ್ಳಿ ಹಾಕಿಬಿಟ್ಟು ಈರುಳ್ಳಿ ಒಂದು ಅರ್ಧ ಬೇಕಿದ್ದರೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಖಾರ ತೊಗೊಂಡಿದ್ವಿ ಇದನ್ನು ಹಾಕಬೇಕು. ಅದೇನು ಹಸಿ ಸ್ಮೆಲ್ ಇರಲ್ಲ, ಬಿಕಾಸ್ ಫ್ರೈ ಮಾಡಿದ್ದೀವಿ. ಬಟ್ ಸುಮ್ಮನೆ ಒಂಚೂರು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೀಗೆ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಏನು ತೊಂಡೆಕಾಯಿ ಬಚ್ಚಿರ್ತೀವಿ, ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಅದನ್ನು ಹೇಗೆ ಬಚ್ಸೋದು ಅಂತ. ಅದನ್ನು ಬಚ್ಚಿಬಿಟ್ಟು ಹೀಗೆ ಇರುತ್ತೆ ಅದು ಏನು ಮಾಡಿರಲ್ಲ, ಬರೀ ಹಾಗೆ ನೀರಿಗೆ ಉಪ್ಪು ಹಾಕ್ಬಿಟ್ಟು ಬಚ್ಚಿರ್ತೀವಿ. ಸೊ ಅದನ್ನು ಹಿಂದೆ ಮುಂದೆ ಮೂತಿ ತೆಗೆದುಬಿಟ್ಟು ಮಧ್ಯೆ ಒಂದು ಹೋಲ್ ಮಾಡಬೇಕು, ಬಿಕಾಸ್ ಆ ಮಸಾಲೆ ಎಲ್ಲ ಎಳ್ಕೋಬೇಕು ಒಳಗೆ. ಅದಕ್ಕೋಸ್ಕರ ಹೀಗೊಂದು ಹೋಲ್ ನಾನು ತೋರಿಸ್ತಾ ಇದ್ದೀನಲ್ಲ, ಹೀಗೊಂದು ಹೋಲ್ ಮಾಡಿ ಇಟ್ಕೋಬೇಕು. ಇದನ್ನೆಲ್ಲ ಫುಲ್ ರೆಡಿ ಮಾಡಿ ಇಟ್ಕೊಂಡು ಇಷ್ಟನ್ನು ಅದು ಇಂಗಿಸ್ದಾಗ ಈ ಥರ ಆಗಿರುತ್ತೆ. ಇದೊಂದು ಸಾಲ್ಟ್ ಇರುತ್ತೆ, ಸೊ ಸಾಲ್ಟನ್ನು ಮಾತ್ರ ನೋಡಿ ಹಾಕ್ಕೋಬೇಕು. ಈ ಥರ ಮಾಡಿಕೊಂಡು ಇದು ಮಸಾಲ ಏನು ಕುದೀತಾ ಇರುತ್ತೆ ಅದಕ್ಕೆ ಡೈರೆಕ್ಟಾಗಿ ಒಂದೊಂದು ಹಾಕಬೇಕು. ಸೊ ಅದು ಕುದ್ದು ಮಸಾಲ ಎಲ್ಲ ಎಳ್ಕೊಳ್ಳುತ್ತೆ. ಆವಾಗ ತಿನ್ನೋಕ್ಕೆ ಸಖತ್ ಮಜಾ ಆಗಿರುತ್ತೆ. ಯಾವ ಮಟನ್ ಚಿಕನ್ ಸಾಂಬಾರ್ಗಿಂತಲೂ ಕಡಿಮೆ ಇರಲ್ಲ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್.